ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದು ಮರಿಬೇಡಿ. ಒಂದಾನೊಂದು ಹಳ್ಳಿಯಲ್ಲಿ ರೈತನೊಬ್ಬ ತನ್ನ ಹೆಂಡತಿಯೊಂದಿಗೆ ಗುಡಿಸಲಿನಲ್ಲಿ ಹಳ್ಳಿಯಲ್ಲಿ ವಾಸವಾಗಿದ್ದರು. ಅವರಿಗೆ ಒಂದು ಮಗುವಿತ್ತು. ಆ ಮಗುವನ್ನು ದಂಪತಿಗಳು ತುಂಬಾ ಪ್ರೀತಿಸುತ್ತಿದ್ದರು. ಅದರ ಆಟ ಪಾಠಗಳನ್ನು ನೋಡಿ ನಡೆಯುತ್ತಿದ್ದರು. ಒಂದು ದಿನ ಕಾಡಿಗೆ ಕಟ್ಟಿಗೆ ತರಲೆಂದು ಹೋಗಿದ್ದ ರೈತ ಹಿಂತಿರುಗಿ ಬರುವಾಗ ಒಂದು ಸಣ್ಣ ಮುಂಗುಸಿಯನ್ನು ಹಿಡಿದು ತಂದನು. ಮುಂಗುಸಿಯನ್ನು ತನ್ನ ಹೆಂಡತಿಗೆ ತೋರಿಸುತ್ತಾ, ಲೇ, ಈ ಮುಂಗುಸಿ ಇನ್ನೂ ಚಿಕ್ಕದು. ಆದರೆ 5-6 ತಿಂಗಳಲ್ಲಿ ದೊಡ್ಡದಾಗುತ್ತದೆ. ಆಗ ನಮ್ಮ ಮಗುವಿಗೆ ಒಳ್ಳೆಯ ಗೆಳೆಯನಾಗಿರುತ್ತದೆ. ಇದನ್ನು ಸಾಕೋಣ ಎಂದು ಹೇಳಿದನು. ರೈತನ ಹೆಂಡತಿ ತನ್ನ ಪುಟ್ಟ ಮಗುವನ್ನು ಸಾಕಿದಂತೆ ಆ ಮುಂಗುಸಿಯನ್ನು ಬೆಳೆಸಿ ದೊಡ್ಡ ಮಾಡಿದಳು. ಒಂದು ದಿನ ರೈತನ ಹೆಂಡತಿಯು ನೀರನ್ನು ತರಲು ಊರಿನ ಕೆರೆ ಹತ್ತಿರ ಹೋಗಿ ಬರುತ್ತೇನೆ ಎಂದು ಹೇಳಿದಳು. ಹೊರಗಡೆ ಹೊರಟಾಗ ತನ್ನ ಗಂಡನ, ನಾನು ಕುಡಿಯಲು ನೀರು ತರುತ್ತೇನೆ, ಮಗು ಮಲಗಿದೆ, ಸ್ವಲ್ಪ ನೋಡಿಕೊಳ್ಳಿ. ಮುಂಗುಸಿ ಮತ್ತು ಮಗುವನ್ನು ಒಟ್ಟಿಗೆ ಬಿಡುವುದು ಸರಿಯಲ್ಲ ಎಂದು ಹೇಳಿ ಹೊರಟಳು. ರೈತ ಹೋಗಿ ಬಾ, ಹೆದರಿಕೊಳ್ಳಬೇಡ, ನಮ್ಮ ಮುಂಗುಸಿ ತುಂಬಾ ಒಳ್ಳೆಯದಿದೆ ಎಂದು ಹೇಳಿದನು. ರೈತನ ಹೆಂಡತಿ ಹೋಗಿ ಸ್ವಲ್ಪ ವೇಳೆಯಾದ ಮೇಲೆ ರೈತನಿಗೆ ಏನೋ ಕೆಲಸವಿಲ್ಲದ ಕಾರಣ ಹೊರಗಡೆ ತಿರುಗಾಡಿ ಬರೋಣ ಎಂದು ಹೊರಟನು. ರೈತ ಹೆಂಡತಿ ಕೆರೆಯಿಂದ ನೀರನ್ನು ಮಡಿಕೆಯಲ್ಲಿ ತಂದಳು. ಆಗ ಬಾಗಿಲಲ್ಲಿ ಮುಂಗುಸಿ ಕಾದು ಕುಳಿತಿತ್ತು. ಅದರ ಬಾಯಲ್ಲಿ ರಕ್ತ ಇಳಿಯುತ್ತಿದ್ದನ್ನು ನೋಡಿ ಮುಂಗುಸಿ ತಾನಲ್ಲದ ವೇಳೆ ಮಗುವನ್ನು ಕೊಂದು ಹಾಕಿದೆ ಎಂದು ಭಾವಿಸಿದಳು. ಕೂಡಲೇ ಹಿಂದೆ ಮುಂದೆ ನೋಡದೆ, ಎಲ್ಲಾ ದ್ರೋಹಿ, ನನ್ನ ಮಗುವನ್ನು ಕೊಂದು ಬಿಟ್ಟೆಯಾ ಎನ್ನುತ್ತಾ ಮುಂಗುಸಿಯ ತಲೆಯ ಮೇಲೆ ನೀರಿನ ಮಡಿಕೆಯನ್ನು ಹಾಕಿ ಮನೆ ಒಳಗೆ ಓಡಿದಳು. ಒಳಗಡೆ ಮಗು ತೊಟ್ಟಿಲಲ್ಲಿ ಹಾಯಾಗಿ ಮಲಗಿ ನಿದ್ರಿಸುತ್ತಿತ್ತು. ಆದರೆ ನೆಲದ ಮೇಲೆ ಹಾವೊಂದು 2 ತುಂಡಾಗಿ ಬಿದ್ದಿತ್ತು. ರಕ್ತ ಚಲ್ಲಾಪಿಲ್ಲಿಯಾಗಿತ್ತು. ಈ ಮುಂಗುಸಿ ತನ್ನ ಮಗುವನ್ನು ಕಾಪಾಡಿದ್ದು ತಿಳಿಯಿತು. ಕೂಡಲೇ ತನ್ನ ಮುಂಗುಸಿ ಏನಾಯಿತು ಎಂದು ನೋಡಲು ಹೊರಗಡೆ ಓಡಿ ಬಂದಳು. ಹಾವನ್ನು ಕೊಂದು ತನ್ನ ಮಗುವನ್ನು ಬದುಕಿಸಿದೆಯಾ? ಅನ್ಯಾಯವಾಗಿ ನಾನು ನಿನ್ನನ್ನು ಹೊಡೆದು ಬಿಟ್ಟೆನಲ್ಲ ಎನ್ನುತ್ತಾ ಮುಂಗುಸಿಯ ತಲೆಯನ್ನು ಸವರಿದಳು. ಆದರೆ ಮುಂಗುಸಿಯೋ ಆ ವೇಳೆಗೆ ತನ್ನ ಕೊನೆಯುಸಿರೆಳೆದು ಸತ್ತು ಹೋಗಿತ್ತು. ಆತುರ ಪಟ್ಟಿರುವುದರಿಂದ ಮುಂಗುಸಿಯು ಸತ್ತಿತೆಂದು ಅಳುತ್ತಾ ಕೂತಿದ್ದಳು. ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು, ನಿಜ ತಿಳಿಯಬೇಕು. ಆತುರಪಟ್ಟು ನಿರ್ಧಾರ ಕೈಗೊಳ್ಳಬಾರದು.